ಮಡಿವಾಳಪ್ಪ ಯಡ್ರಾಮಿ ಸಂತಿಗೆ ಬರ್ತಿದ್ದ. ಯಡ್ರಾಮಿ ಸಂತಿಗೆ ನೋಡಿ, ಯಡ್ರಾಮಿ ಅಂತ ಒಂದು ಊರು ಬರ್ತದೆ, ತಾಲೂಕು ಪ್ಲೇಸ್ ಅದು ಈಗ ಸದ್ಯ. ಆ ಯಡ್ರಾಮಿಗೆ ಬರ್ತಿದ್ದ ಮಡಿವಾಳಪ್ಪ. ಯಡ್ರಾಮಿ ಒಳಗೆ ಬಂದಾಗ ಯಡ್ರಾಮಿ ಸಂತಿ ಒಳಗೆ ಆಡ್ಬೇಕಾದ್ರೆ ಒಂದೊಂದು ನಮೂನಮುನಿ ಮಂದಿ ಇತ್ತಲ್ಲಿ ನೋಡ್ರಿ. ಯಡ್ರಾಮಿ ಸಂತ್ಯಾಗ ಒಂದೊಂದು ನಮೂನಮುನಿ ಮಂದಿ. ಸಂತೆ ಅಂದ್ರೆ ಗೊತ್ತಲ್ಲ ನಿಮಗೆ ನೋಡ್ರಿ. ಆ ಯಡ್ರಾಮಿ ಸಂತಿ ಒಳಗೆ ಒಂದೊಂದು ನಮೂನಮುನಿ ಮಂದಿತ್ತು. ಅದನ್ನೆಲ್ಲ ನೋಡ್ತಿದ್ದ. ಅಂಥ ತಪಸ್ವಿನೂ ಕೂಡ ಮಡಿವಾಳಪ್ಪನಂತವ್ರನ್ನ ಟಿಂಗಲ್ ಮಾಡಿದ್ರು, ಕಾಡಿದ್ರು. ನೋಡಿದ್ರಲ್ಲ ಏನೇನು ಅಂತಿದ್ರು ಅವ್ನು ಮಡಿವಾಳಪ್ಪಗ. ಆವಾಗ ಅಲ್ಲಿ ಜನ ಅಂತಿದ್ರಂತ, ಯಜ ಯೋ ಮುತ್ಯ ಅಲ್ಲೇ ಹಾಕದಿಯೋ ಹಳ್ಳದ ದಂಡ್ಯಾಗ ಕಡ್ಕೊಳ್ಳೋದಾಗ, ಇಲ್ಲೇ ಇರೋ ಯಡ್ರಾಮ್ಯಾಗ, ಇಲ್ಲೇ ನಮ್ಮ ಊರಾಗಿರೋ, ನಿನಗಿಲ್ಲೇ ದೊಡ್ಡ ಮಠ ಕಟ್ಟಿ ಕೊಡ್ತೀವಿ, ಇಲ್ಲೇ ಇರೋ ನಮ್ಮ ಊರಾಗ ಎಲ್ಲ ಲಿಂಗಾಯತರು ಕೂಡಿ ನಿಮಗೆ ದೊಡ್ಡ ಮಠ ಕಟ್ಟಿ ಕೊಡ್ತೀವಿ ಅಂತಿದ್ರಂತ ಯಡ್ರಾಮಿ ಮಂದಿ. ಮಡಿವಾಳಪ್ಪ ಅಂತಿದ್ನಂತ, ಕಡೆಯ ಕೊಳ್ಳ ಕಡಕೋಳ ನನಗೆ ಕೊನೆ ಆಕತಿ, ನಾ ಹಳ್ಳದ ದಂಡಿ ಮ್ಯಾಗ ಇರ್ತೀನಿ, ಅಲ್ಲೇ ನನ್ನ ನಿರ್ವಿಕಲ್ಪ ಸಮಾಧಿ ಆಕತಿ, ನೀವು ಏನು ಕೊಡ್ತೀನಿ ಅಂದ್ರೂ ನಾ ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಿದ್ದ ನೋಡ್ರಿ ಮಡಿವಾಳಪ್ಪ. ಮತ್ತು ಆಗಾಗ ಸಂತಿಗೆ ಬರ್ತಿದ್ದ ಯಡ್ರಾಮಿಗೆ. ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳವರ ಸಿದ್ಧಲಿಂಗೇಶ್ವರ ವಿರಕ್ತ ಮಠ ಇದೆ. ಆ ಮಠಕ್ಕೆ ನಮಸ್ಕಾರ ಮಾಡಕ್ಕೆ ಹೋಗಿದ್ದವ ಯಾರು? ಮಡಿವಾಳಪ್ಪ. ತನ್ನ ಪದ್ಯದಲ್ಲಿ ಹೇಳ್ತಾನೆ, ನನಗೆ ಓಂಕಾರವನ್ನು ಹಾಕಿಕೊಟ್ಟ ಗುರುಗಳು ಚನ್ನಬಸವರು, ನನಗೆ ದೀಕ್ಷೆಗೆ ಮೋಕ್ಷಗೆ ಕಾರಣರಾದ ಗುರುಗಳು ಗುರುಬಸವರು, ನನ್ನ ಎತ್ತಿಕೊಂಡವರ ಗುರುಗಳು ಮುರುಗೇಂದ್ರ ಶಿವಯೋಗಿಗಳಂತೇಳಿ ಯಡ್ರಾಮಿ ವಿರಕ್ತ ಮಠದ ಸ್ವಾಮಿಗಳನ್ನು ಕುರಿತು ತನ್ನ ಭಕ್ತಿಯನ್ನು ವ್ಯಕ್ತಪಡಿಸ್ತಾನೆ. ಆ ಮಠಕ್ಕೆ ಅವನ ಮೇಲೆ ಪ್ರೇಮಿತ್ತು. ಹೋಗಿ ಆ ಮಠದ ಕಟ್ಟಿ ಮ್ಯಾಗ ಊರು ಹಿರಿಯರೆಲ್ಲ ಕೂತಿರ್ತಿದ್ರು. ಇವ ಹೋಗಿ ಆ ಯಡ್ರಾಮಿ ವಿರಕ್ತ ಮಠಕ್ಕೆ ನಮಸ್ಕಾರ ಮಾಡ್ತಿದ್ದ. ಆವಾಗ ಕಟ್ಟಿ ಮ್ಯಾಗ ಕೂತು ಹಿರಿಯರು ಹೇಳ್ತಿದ್ರಂತ, ಮಡಿವಾಳಪ್ಪ ಕಡ್ಕೊಳ್ಳೋದಾಗ ಕಾಟಕರದಾರ, ಯಡ್ರಾಮ್ಯಾಗಿರೋ ನಿನಗಿಲ್ಲೇ ಮಠ ಕಟ್ಟಿ ಕೊಡ್ತೀವಿ. ಕಾಟಕರಂದ್ರೆ ಕಬ್ಬಲಿಗರಿ ಹೆಚ್ಚದಾರಲ್ಲಿ, ಅಂದ್ರೆ ಅಂಬಿಗರು ಹೆಚ್ಚದಾರ, ನೀ ಇಲ್ಲೇ ಇರೋ ಯಡ್ರಾಮ್ಯಾಗ, ನಿನಗಿಲ್ಲೇ ಮಠ ಕಟ್ಟಿ ಕೊಡ್ತೀವಿ ಅಂದ್ರೆ ಮಡಿವಾಳಪ್ಪ ಅಂತಿದ್ದಂತೆ, ಯಪ್ಪ ಅಲ್ಲಿ ಕಾಟಕರಿರುವಲ್ರಕ್ಕ, ಯಡ್ರಾಮ್ಯಾಗ ಕೀಟಕರು ಭಾಳ ಅದಾರ, ಕೀಟಕರಿರೋ ಜಾಗದಕ್ಕಿಂತಲೂ ಕಾಟಕರಿದ್ದ ಊರಾಗ ನಾನು ಮುಕ್ತಿ ಪಡಿತೀನಿ ಅಂತ ಹೇಳಿದಂತ ನೋಡ್ರಿ ಮಡಿವಾಳ. ಯಡ್ರಾಮ್ಯಾಗ ಅಲ್ಲಿ ಕಾಟಕರು ಇರುವಲ್ರಕ್ಕ, ಇಲ್ಲಿ ಕೀಟಕರು ಹೆಚ್ಚದಾರೋ ಮಾರಾಯ, ಕಾಟಕರಿದ್ದ ಊರಾಗ ಬಾಳೆ ಮಾಡ್ಬೋದಪ್ಪ, ಕೀಟಕರಿದ್ದ ಊರಾಗ ಎಂದು ಬಾಳೆ ಮಾಡೋಕ್ಕಾಗೋದಿಲ್ಲ, ನಾ ಅಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಹಳ್ಳಿ ಮತ್ತು ಅವ ಕಡ್ಕೊಳಕ್ಕೆ ಹೊಕ್ಕಿದ್ದ ಇಂಥ ಮಡಿವಾಳಪ್ಪ. ಆದರೂ ಅಂಥ ಮಡಿವಾಳಪ್ಪನನ್ನು ಕುರಿತು ನಮಸ್ಕಾರ ಮಾಡಿದವರು ಅದಾರ, ಭಕ್ತಿಯಿಂದ ನಮಿಸಿದವರು ಅದಾರ, ಮಡಿವಾಳಜ್ಜನನ್ನು ಕುರಿತು ಕೊಂಡಾಡಿದವರು ಅದಾರ, ಹೊಗಳಿದವರು ಅದಾರ. ಆದರೂ ಕೆಲವು ಜನ ಏನೇನೋ ಮಾಡ್ತಿದ್ರು, ಕೆತ್ತ ಬೇಜ ಮಾಡ್ತಿದ್ರು. ಇದನ್ನೆಲ್ಲ ನೋಡ್ತಿದ್ದವ. ಸುಳ್ಳ ನಾವು ಈಗ ಕೆಟ್ಟಂತೀವಿ, ಅವಾಗ ಓಟೋಟು ಕೆಟ್ಟಿತ್ತಿದ್ದು ನಾಡು. ಅದಕ್ಕೆ ಒಂದ ಮಾನಿಗೆ ಇಡೀ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳ ಮಂದಿ ಊರಾಗ ಹಿಡಿಯಲಾದರೋ, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತ ಹೋದರೋ, ಗಪ್ಪ ಹೊಡೆಯೋ ಅಪ್ಪಗಳೆಲ್ಲ ಹೆಚ್ಚಿಗಾದರೋ ಅಂಥೇಳಿ ಅಲ್ಲೇ ಯಡ್ರಾಮಿ ಸಂತ್ಯಾಗ ನಿಂತು ಪದ ಹಾಡಿದ. ಭಾಳ ವಿಶೇಷವಾಗಿರ್ತಕ್ಕಂಥ ಹಾಡುಗಳಿವೆಲ್ಲ. ಅವನು ಲೋಕಾನುಭವವನ್ನು ಜೀವಾನುಭವವನ್ನು ಎರಡನ್ನ ಒಂದುಗೂಡಿಸ್ತಾನೆ ಮಡಿವಾಳಪ್ಪ. ತತ್ವಪದಗಳಲ್ಲಿ ಜೀವಪರಮರ ಐಕ್ಯವನ್ನೂ ಬೋಧಿಸಿದ, ಅಷ್ಟಾವರಣದ ನಿಲುವನ್ನೂ ತೋರಿಸಿಕೊಟ್ಟ, ಶಟಸ್ಥಲದ ಮಾರ್ಗದ ಹಾದಿಯನ್ನೂ ಬಿಚ್ಚಿದ. ಅಷ್ಟೇ ಅಲ್ಲ, ಅದನ್ನು ತನ್ನ ಅನುಭವದೊಳಗೆ ಆಚರಣೆಗೆ ತಂದ. ಎಂಥ ಶಿವಯೋಗ ಮಡಿವಾಳಪ್ಪಂದು ಅಂದರೆ, ಹೋಗಿ ಒಮ್ಮೆ ಗವಿ ಹೊಕ್ಕ ಪೂಜಾಕ ಕುಂತ್ರು ವಾರಗಟ್ಲೆ ಹೊರಗೆ ಬರ್ತಿದ್ದಿಲ್ಲ ಅಂತ, ವಾರಗಟ್ಲೆ ಹೊರಗೆ ಬರ್ತಿದ್ದಿಲ್ಲ. ಅಲ್ಲೇ ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಿದ್ರು. ಮತ್ತು ಶಿವಯೋಗಿಯ ಶರೀರ ವ್ರತ ಸವೆಯಲಾಗದು. ಹೊರಗೆ ಬಂದು ಮತ್ತು ಮಡಿವಾಳಪ್ಪನವರು ಶಿವಯೋಗದ ಸ್ಥಿತಿಯನ್ನು ಮುಟ್ಟಿ ಬಂದೇನೆ ಅಂತೇಳಿ ಅವರೇನು ಯಾವಾಗಲೂ ಕೂಡ ಬರೀ ಧ್ಯಾನದಲ್ಲೇ ಕೂಡಲಿಲ್ಲ. ಶಿವಯೋಗಿಯ ಶರೀರ ಸ್ವತಃ ಸವೆಯಲಾರದಂತ ಹೇಳಿ ಕಾಯಕವನ್ನು ಮಾಡಿದರು. ಮಠದಾಗಿನ ಆಕಳುಗಳನ್ನು ಹಳದಾಗ ಮೈ ತೊಳೆದರು, ಸ್ವತಃ ಅವಕ್ಕೆ ಮೇವು ಹಾಕಿದರು, ಮೈ ತಿಕ್ಕಿದರು, ಹಾಲು ಹಿಂಡಿದರು, ಹೆಪ್ಪ ಹಾಕಿದರು, ಬೆಣ್ಣೆ ತೆಗೆದರು, ಮಜ್ಜಿಗೆ ಕಟ್ಟಿದ್ರು, ಬಂದಂಥ ಭಕ್ತರಿಗೆ ನುಚ್ಚು ಅಂಬಲಿ ಉಣಿಸಿದರು. ಭಕ್ತರು ಉಣ್ಣೋದು ನೋಡಿ ಸಂತೋಷಪಟ್ಟರು. ಈ ನಾಡಿಗೆ ದಾಸೋಹ ಸಂಸ್ಕೃತಿ ಶರಣರಿಂದ ಬಂತನ್ನೋದು ಒತ್ತಿ 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 ಮಡಿವಾಳಪ್ಪನವರು ಭಕ್ತರಿಗೆ ತೋರಿಸಿಕೊಟ್ರು. ಇಂಥ ಮಡಿವಾಳ ಶಿವಯೋಗಿಗಳವರ ಒಂದು ದಿವ್ಯ ವ್ಯಕ್ತಿತ್ವ ತಿಳಿದವರು ಇದ್ದರು, ತಿಳಿಲಾರದಂಥ ಜನನೂ ಇದ್ದರು, ಅವ್ರನ್ನ ಕಾಡವರು ಇದ್ದರು, ಅವ್ರ ದಾರಿ ಒಳಗೆ ನಡೆಯವರು ಇದ್ದರು. ಅದಕ್ಕಾಗಿನೇ ಇಂಥ ಹಾಡು ಬರೆದರು. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ,
ಉಡಾಳ ಮಂದಿ ಊರಾಗ ಹಿಡಿಯಲಾದರು. ನೋಡ್ರಿ ಅವತ್ತಿನ ಕಾಲಕ್ಕೆ ಆ ಮಂದಿ ಇತ್ತು ಅಂತ ತಿಳ್ಕೊಬೇಕು ನಾವು. ನೋಡ್ರಿ ಎಲ್ಲಾರದು ಹೇಳಿದ್ ನೋಡ್ರಿ, ಅವ ಬಡವನ ಮೇಲೆ ಕಟ್ಲೆ ಹೊರಿಸಿ ಕೋಲ್ಟಿಗಳದಾರು, ಲೆಕ್ಕಾಪಾಕಿ ಇಲ್ಲದೆ ಇವರು ಖಾತೆ ನಡೆಸ್ಯಾರು. ಅಂದ್ರೆ ಎಲ್ಲ ಕಾಲಕ್ಕೂ ಬಡವ ಶೋಷಣೆಗೊಳಗಕ್ಕನನ್ನುವಂಥ ಸತ್ಯ ಮಡಿವಾಳಪ್ಪ ತನ್ನ ತತ್ವ ಪದಗಳಲ್ಲಿ ಒತ್ತಿ 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 ಹೇಳ್ತಾನೆ. ಬರೀ ಬಡವ ರೈತ ಬರೀ ಬಡ್ಡಿ ಕೊಟ್ಟ ಹಾಳಕ್ಕನ, ಬರೀ ದುಡದ ಸಾಯ್ತಾನ, ಅವನಿಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಸಾಹುಕಾರಗಳು ಮಾಡತಕ್ಕಂಥ ಆಟಾಟೋಪಗಳನ್ನು ಮಡಿವಾಳಪ್ಪನವರು ತನ್ನ ಪದ್ಯಗಳಲ್ಲಿ ಖಂಡಿಸಿದರು. ನೋಡಿ, ಶರಣರ ವಚನಗಳ ಛಾಯೆ ಮಡಿವಾಳಪ್ಪನವರಲ್ಲಿ ಎದ್ದು ಕಾಣ್ತದೆ. ಹೆಚ್ಚು ಕಡಿಮೆ ಶರಣ ಮಾರ್ಗದ ಪಥಿಕನೇ ಆತ ಮಡಿವಾಳಪ್ಪ. ಶರಣರ ಸಂಸ್ಕೃತಿಯಲ್ಲೇ ಹೋದವನೇ, ಶರಣ ಸಂಸ್ಕಾರದಲ್ಲೇ ಹೋದವ. ಮಡಿವಾಳ ಶಿವಯೋಗಿಗಳವರ ಒಂದು ದಿವ್ಯ ವ್ಯಕ್ತಿತ್ವ ಅದು ಎಂಥದ್ದು ಅಂತಂದ್ರೆ ಅದನ್ನು ನಾವು ತಿಳ್ಕೊಂತ ಹೋದಂಗೆ ಪ್ರತಿಯೊಬ್ಬರ ಮನಸ್ಸಿನೊಳಗಿರುವಂಥ ಅಹಂಕಾರ ತನ್ನಷ್ಟಕ್ಕೆ ತಾನ ಸುಟಕೊಂತ ಹೋಗಿಬಿಡ್ತತಿ. ಅಂಥ ದಿವ್ಯ ಬದುಕು ಮಡಿವಾಳ ಶಿವಯೋಗಿಗಳ ಬದುಕು. ನೋಡ್ರಿ, ಬಹಳ ದಿವ್ಯ ಬದುಕು ಅವರು. ನೋಡ್ರಿ, ಇದನ್ನು ನಾವು ಓದಂಗಿಲ್ಲ, ಅರ್ಥ ಮಾಡ್ಕೊಳಂಗಿಲ್ಲ. ಹೆಂಗೆ ಈ ನಾಡಿನ ಜನ ಅಂದ್ರೆ ಸತ್ಯ ಹೇಳೋರು ಬೆನ್ನು ಇವ್ರು ಎಂದೂ ಹತ್ತಿಲ್ಲ ಅಂತ ಹೇಳ್ತಾನೆ ಮಡಿವಾಳಪ್ಪ. ನೋಡ್ರಿ, ಸತ್ಯ ಹೇಳೋರು ಹಾದಿನ ಇವ್ರು ಎಂದೂ ಬೆನ್ನು ಹತ್ತಿಲ್ಲ ಅಂತ. ಇವ್ರು ಯಾರು ಹಾದಿ ಬೆನ್ನು ಹತ್ಯಾರಂದ್ರೆ ಸುಳ್ಳು ಹೇಳೋರ ಹಾದಿನ ಬೆನ್ನು ಹತ್ಯಾರ. ಅದಕ್ಕೆ ಅವರೇ ಹೇಳ್ತಾರ ಎಂಥದ್ದು ನೋಡ್ರಿ, ಹ್ಯಾಂಗ ಮಾಂತನಾಗತಿ ನೀ ಹ್ಯಾಂಗ ಭ್ರಾಂತಿ ನೀಗತಿ, ಹಿಂಗೆ ಹೊತ್ತು ಗಳೆದು ನೀ ಸತ್ತು ಹೋಗತಿ ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ವ್ಯರ್ಥ ತಿರುಗಿ, ಬರೀ ಗುಡಿಗುಂಡಾರ ತಿರುಗಿ, ಬರೀ ಬೇರೆ ಬೇರೆ ದೇಶಗಳನ್ನು ತಿರುಗಿ, ಬರೀ ತೀರ್ಥಕ್ಷೇತ್ರಗಳನ್ನು ತಿರುಗಿ ಸಮಯ ಹಾಳು ಮಾಡೋರನ್ನ ಕಂಡು ಹ್ಯಾಂಗ ಮಹಂತನಾಗತಿ ನೀ ಹ್ಯಾಂಗ ಭ್ರಾಂತಿ ನೀಗತಿ, ಹಿಂಗೆ ಹೊತ್ತುಗಳದು ನೀ ಸತ್ತು ಹೋಗುತ್ತಿದಿ. ಎಲ್ಲಿ ಹೊಕ್ಕಿಯೋ ಮರಾಯ? ಇಲ್ಲೇ ಶ್ರೀಶೈಲ, ಇಲ್ಲೇ ಕಾಶಿ, ಇಲ್ಲೇ ರಾಮೇಶ್ವರ, ಇಲ್ಲೇ ಕಾಶಿ ಐತಿ, ಇಲ್ಲೇ ಶ್ರೀಶೈಲ ಐತಿ, ಇಲ್ಲೇ ರಾಮೇಶ್ವರ ಐತಿ, ಎಲ್ಲವೂ ಕೂಡ ಇಲ್ಲೇ ಐತಿ. ಇಲ್ಲಿ ಇದ್ದದ್ದನ್ನು ಬಿಟ್ಟು ನೀವು ಎಲ್ಲಿ ಹುಡುಕೊಂತ ಹೊಕ್ಕಿರಿ ಅನ್ನುವಂಥ ಸತ್ಯವನ್ನು ಮಡಿವಾಳಪ್ಪ ತನ್ನ ತತ್ವಪದಗಳಲ್ಲಿ ಭಾಳ ಗಟ್ಟಿಯಾಗಿ ಹೇಳ್ತಾನೆ, ಭಾಳ ಸಿಟ್ಟಿನಿಂದ ಹೇಳ್ತಾನೆ, ಭೇದ ಹೇಳ್ತಾನೆ, ಹೊಗಳು ಹೇಳ್ತಾನೆ. ನೋಡ್ರಿ, ಶಿಷ್ಯರಿಗೂ ಕೂಡ ಆತ ಕೆಲವು ವಿಷಯಗಳಲ್ಲಿ ಭೇದ ಹೇಳ್ತಾನೆ, ಭಕ್ತರಿಗೂ ಭೇದ ಹೇಳ್ತಾನೆ. ನೋಡ್ರಿ, ಅದಕ್ಕಾಗಿ ಅವನು ಹೇಳ್ತಾನೆ ತನ್ನ ಅನೇಕ ತತ್ವಪದಗಳಲ್ಲಿ ಕೂಡ ಲೋಕದ ಮಾನವರು ಅಸತ್ಯದ ಹಾದಿನ ಹಿಡಿತಾರ ಹೊರತು ಸತ್ಯದ ಕಡೆ ಬರುವುದಿಲ್ಲ. ಇವರು ಹಣ ಕಳ್ಕೊತಾರ, ಆಯುಷ್ಯ ಕಳ್ಕೊತಾರ, ಬುದ್ಧಿ ಕಳ್ಕೊತಾರ, ಕೊನೆಗೆ ತಮ್ಮದೆಲ್ಲ ಕಳ್ಕೊಂಡು ಹಾಳಾಕ್ಕಾರ. ಆದ್ರೆ ಗುರುವಿನ ಕಡೆ ಬರೋದಿಲ್ಲ, ಲಿಂಗದ ಕಡೆ ಬರೋದಿಲ್ಲ, ಜಂಗಮದ ಕಡೆ ಬರೋದಿಲ್ಲ, ಪಾರಮಾರ್ಥದ ಕಡೆ ಬರೋದಿಲ್ಲ. ಇಂಥವ್ರಿಗೆ ಏನು ಹೇಳೋದಪ್ಪ, ಇಂಥವ್ರಿಗೆ ಏನು ಹೇಳೋದು ಅಂಥೇಳಿ ಮಡಿವಾಳಪ್ಪ ತನ್ನ ಅನೇಕ ಪದ್ಯಗಳಲ್ಲಿ ಹೇಳಿ ಕೊನೆಗೆ ಏನು ಹೇಳಿಬಿಟ್ಟು ತಾನ ಏನು ಅನ್ಕೊಂಡ, ಮೂಕನಾಗಬೇಕೋ ಜಗದೊಳು ಜ್ವಾಕಿ ಆಗಿರಬೇಕು ಅಂದ್ಬಿಟ್ಟ. ಎಟ್ಟು ಹೇಳೋದು ಈ ಮಂದಿ ಕೂಡ ಅಂದವ, ಎಟ್ಟು ತಲೆ ಹೊಡ್ಕೊಳ್ಳೋದು ಇವ್ರು ಕೂಡ, ಎಟ್ಟು ಹೇಳಿದ್ರು ನೀವು ಹಿಂಗೆ ಅದಾವ ಅಂಥೇಳಿ ಶುದ್ಧ ಆಗವ್ರನ್ನ ಶುದ್ಧ ಮಾಡಿದ. ಶುದ್ಧ ಆಗಲೇ ಇರತಕ್ಕಂಥ ಅಶುದ್ಧಿಗಳನ್ನು ಬಿಟ್ಟ. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಅರೆಭಕ್ತರಾದವರ ನೊರೆಬೇಡ ಹೊರೆಬೇಡ, ಅವರ ದಾರಿ ಸಂಗಡ ಬೇಡ, ಅವರ ಕೂಡ ನಡೆಯಲು ಬೇಡ ಅನ್ನುವಂಥ ಮಾತು ಹೇಳ್ತಾರಲ್ಲ. ಹಂಗೆ ಮಡಿವಾಳಪ್ಪನವರು ಅರ್ಧಂಬರ್ಧ ಮಂದಿ ಸಂಘ ಬಿಟ್ಟು ಬಿಡ್ರಿಪ್ಪ, ಗುರುವಿನ ಪಾದ ಹಿಡಿ, ಲಿಂಗದೊಳಗೆ ಮುಕ್ತಿ ಪಡಿ ಅನ್ನುವಂಥ ಗಟ್ಟಿ ಮಾತನ್ನು ಕೂಡ ಮಡಿವಾಳಪ್ಪನವರು ತನ್ನ ತತ್ವಪದಗಳಲ್ಲಿ ಹೇಳ್ಕೊಂಡು ಬರ್ತಾರೆ. ಸಾಮಾಜಿಕದ ವ್ಯವಸ್ಥೆಯನ್ನು ಕುರಿತು ಮಡಿವಾಳಪ್ಪನವರು ಯಾವುದೋ ಒಂದು ಊರಿಗೆ ಭಿಕ್ಷಕ್ಕೆ ಹೋದ ಸಂದರ್ಭದೊಳಗೆ ಭಿಕ್ಷಾಂದೇಹಿ ಅಂದಾಗ, ಹೋಗಪ್ಪ ಕೈ ತೆರಪಿಲ್ಲ ಮುಂದಿನ ಮನೆಗೆ ಹೋಗಂತ ತಿಳ್ಕೊಂಡು ಆ ಮನೆಯಿಂದ ಶಬ್ದ ಬಂದಂಥ ಸಂದರ್ಭದೊಳಗೆ ಮಡಿವಾಳಪ್ಪನವ್ರ ಬಾಯಲ್ಲಿ ಬಂದಂಥ ಮಾತು ನೋಡ್ರಿ, ಅಂದು ಬಸವಣ್ಣನವರು ಹೇಳಿದ ವಚನ, ಇಂದು ಮಡಿವಾಳಪ್ಪನವ್ರು ಹೇಳುವಂಥ ಮಾತು ಹೆಚ್ಚು ಕಡಿಮೆ ಹೊಂದಾದವು. ಅದಕ್ಕೆ ಅಂದವ ಮಡಿವಾಳಪ್ಪ ಏನಂತ ಸತ್ತುಳ ಜಂಗಮರು ಬಂದು ಬಾಗಿಲ ಮುಂದೆ ನಿಂತರ ಮುಂದೆ ಹೋಗಂತೀರಿ, ಒಣ್ಣದ ದೇವರುಗಳಿಗೆಲ್ಲ ಶೀಲಾ ಮಾಡಿ ಎಡಿ ಹಿಡಿತೀರಿ, ಇಂಥ ಕಳ್ಳ ಸೋಳೆ ಮಕ್ಕಳಿಗೆ ಹಂದಿ ಜನ್ಮ ತಪ್ಪದೆಂದ ಮಡಿವಾಳಪ್ಪ. ಅಬ್ಬಬ್ಬ, ಅವನ ಪದ್ಯದಲ್ಲೇ ಬರಿತಾನ, ಆಡು ಮಕ್ಕಳ ಬಾಯೊಳಗೆ ನೀರು ಬಿಡ್ತೀರಿ, ಆಡು ಮಕ್ಕಳ ಬಾಯಾಗ ನೀರು ಬಿಡ್ತೀರಿ, ಬೇಡಲಾರದ ದೇವರಿಗೆ ಹಾಲ ತುಪ್ಪ ಸಕ್ರಿ ಎಡಿ ಹಿಡಿತೀರಿ, ಇಂಥ ಮಳ್ಳು ಸೊಳ್ಳೆ ಮಕ್ಕಳನ್ನು ಕಂಡು ಗುಡ್ಡದ ಮಾಂತ ನಗತಾನ ಅಂತ ತಿಳ್ಕೊಂಡು ತನ್ನ ಪದ್ಯದಲ್ಲಿ ಹಾಡಿದ. ಇಂಥ ಮಡಿವಾಳಪ್ಪನವರು ಇದನ್ನು ಹೇಳ್ಯಾರ. ಕೆಲವು ಅವಿವೇಕಿಗಳೇನಂತಾರೆ ಈ ನಾಡಿನೊಳಗೆ, ನೀವು ಅದಕ್ಕೆ ಬೈತೀರಿ ಇದಕ್ಕೆ ಬೈತೀರಿ, ಮತ್ತು ಮಡಿವಾಳಪ್ಪ ಬೇದನಲ್ಪ ತಡವ ನೋಡೋನು ಗೊತ್ತಾಕತಿ.
ಕೆಲವರು ಟೀಕಾ ಮಾಡ್ತಾರೆ, ನೀವು ದೇವರ ಬೈತೀರಿ ಅದನ್ನು ಬೈತೀರಿ. ನಾವೆಲ್ಲಿ ಬೈದೀವಿ? ಓ ಮರಯ್ಯ, ಮಡಿವಾಳಪ್ಪನ ಬೇದಾನ, ಮಡಿವಾಳಪ್ಪನ ಬೇದಾನವ. ಇನ್ನೂ ಒಂದು ಪದ್ಯ ಭಾಳ ಕೆಟ್ಟ ಐತೆ ಒಂದು, ಇನ್ನೂ ಒಂದು ಪದ್ಯ ಕೆಟ್ಟ ಐತೆ ಒಂದು. ಬಹುಶಃ ಒಂದೇ ಎರಡೇ ಅಲ್ಲ, ಭಾಳ ಕಠೋರ ಶಬ್ದಗಳಲ್ಲಿ ಖಂಡಿಸಿ ಹೇಳ್ತಾನವ, ಭಾಳ ಕಠೋರ ಶಬ್ದಗಳಲ್ಲಿ ಖಂಡಿಸಿ ಹೇಳ್ತಾನವ. ನೋಡಿ, ಇಂಥ ಮಡಿವಾಳ ಶಿವಯೋಗಿಗಳವರನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಾಗ ಸೋತೀವಿ, ನಾವು ಅರ್ಥ ಮಾಡ್ಕೊಳ್ಳೋದ್ರಾಗ ಸೋತೀವಿ. ನೋಡ್ರಿ, ನಾವು ಅವನ್ನ ತಿಳ್ಕೊಳ್ಳೋದ್ರಾಗ ಸೋತೀವಿ, ನಾವು ಅವನ್ನ ಅರಿತುಕೊಳ್ಳೋದ್ರಾಗ ಸೋತೀವಿ. ಪ್ರತಿಯೊಂದು ಪದ್ಯಗಳಲ್ಲಿ ಜಾಡಿಸ್ತಾನವ, ಇದನ್ನೆಲ್ಲವನ್ನು ಜಾಡಿಸ್ತಾನವ. ನೋಡ್ರಿ, ವಿರಕ್ತರಪ್ಪ ವಿರಕ್ತರು, ಪಟ್ಟದವರಪ್ಪ ಪಟ್ಟದವರು. ನೋಡ್ರಿ, ಸ್ವಾಮಿಗಳು ಸುದ್ದಿಗೆ ಬರ್ತಾನ. ನೋಡ್ರಿ, ವಿರಕ್ತರಪ್ಪ ವಿರಕ್ತರು, ದೇಹದ ಮಮಕಾರ ಅಳಿಲಿಲ್ಲ, ಹೊನ್ನು ಹೆಣ್ಣು ಮಣ್ಣು ಬಿಡಲಿಲ್ಲ, ಮನಸ್ಸಿನ್ಯಾಗ 3 ಮೊಳ ಇಟ್ಕೊಂತಾರ, ಹೊರಗೆ ಹಗಲು ವೇಷ ಹಾಕ್ಕೊಂತಾರ. ವಿರಕ್ತರಪ್ಪ ವಿರಕ್ತರು, ನೋಡಿ, ಅವ್ರನ್ನೂ ಭೇದ. ನೋಡ್ರಿ, ಪಟ್ಟದ್ದೇವರು ಅಂತೀರಿ, ಪರನಾರಿಯ ಸಂಘ ಮಾಡ್ತೀರಿ, ಪಾಪದ ಕೊಡ ತುಂಬಿಕೊಂಡು ಪಾಪಿಗೇಡಿ ಜನ್ಮಕ್ಕೆ ಹೊಕ್ಕಿರಿ ಅಂತೇಳಿ ಪಟ್ಟದ್ದೇವ್ರನ್ನೂ ಭೇದ. ನೋಡ್ರಿ, ಆರೂಢ ಅಂತೀರಿ, ಈರುಡಿನ ಹಾದಿ ತಿಳಿಲಾರದ ಮೂಢರೆಲ್ಲ ಆರೂಢರಕ್ಕಾರೇನೋ ಅಂತ ಆರೂಢರನ್ನು ಭೇದ. ನೋಡ್ರಿ, ಆನಂದ ಅಂತೀರಿ, ಚಿನ್ಮಯ ಆನಂದವನ್ನು ಮರೆತೀರಿ, ಚಿಡುಮಗೇರಿ ಗುಡ್ಡದ ಮಾತನ ಧ್ಯಾನದೊಳಗೆ ಇದ್ದವನೇ ನಿಜವಾದ ಆನಂದ, ಅದನ್ನು ಬಿಟ್ಟು ಇನ್ಯಾವ ಆನಂದ, ಉಳಿದದ್ದೆಲ್ಲ ಬರೀ ವಿಷಯಾನಂದ, ಉಳಿದದ್ದೆಲ್ಲ ಬರೀ ಭ್ರಮಾನಂದ ಅಂತ ತಿಳ್ಕೊಂಡು ಹೇಳ್ತಾನೆ. ಏನು ಅವನ ಮಾತುಗಳು. ಬಹುಶಃ ಆತನ ತತ್ವಪದಗಳನ್ನು, ಆತನ ಜೀವನವನ್ನು ಹೇಳಕ್ಕೆ 1 ವರ್ಷ ಬೇಕು. ಯಾಕಂದ್ರೆ ಮಾತಿಗೂ ಹಾಡಾದವ ಅವನು ಮಾತಿಗೆ ಹಾಡಾದವ. ನನ್ನ ಜೀವನದ ಇಷ್ಟು ವರ್ಷದ ಪ್ರವಚನದಾಗ ನಾ ಎಂದೂ ಕಲಾವಿದ್ರ ಕಡೆಯಿಂದ ಭಾಳ ಹಾಡು ಹಾಡಿಸಿದ್ದಿಲ್ಲ. ಇದ ಫಸ್ಟ್ ವೇದಿಕೆ. ಪ್ರಾರಂಭ ನಾ ಬರೋಕ್ಕಿಂತ ಮೊದಲು ಹಾಡ್ಬೇಕು, ಅವರು ಮುಗೀತು, ಕೊನೆಗೆ ಲಾಸ್ಟ್ ಮಂಗಲ ಮಾಡಿ ಎದ್ದು ಬಿಡ್ಬೇಕು ಅವರು. ಯಾಕಂದ್ರೆ ನನಗೆ ಟೈಮ್ ಇರೋದಿಲ್ಲ, ಹೇಳಿದ್ದು. ಆದ್ರೆ ಆತನ ತತ್ವಪದಗಳು, ಆತನ ಜೀವನ ಚರಿತ್ರೆ ಹೇಳಾಕತ್ತ ಮೇಲೆ ಇವತ್ತು ದಿವಸಕ್ಕೆ 3-4 ಪದ ಹಾಡಿಸ್ತೀವಿ. ಇನ್ನೂ ನನಗೆ ಜೀವ ಕಟ್ಟಿತೈತಿ, ಇದನ್ನು ಬಿಟ್ಟು ನೋಡ, ಇದನ್ನು ಹಾಡಿಸ್ಲಿಲ್ಲ ನೋಡ, ಇದನ್ನು ಬಿಟ್ಟು ನೋಡ ಅಂತೇಳಿ ಒಳಗೆ ಮನಸ್ಸು ಕಟ್ಟಿತಿರ್ತೈತಿ. ಈ 1700ಕ್ಕೂ ಹೆಚ್ಚು ತತ್ವಪದಗಳನ್ನು ಬರೆದಾನವ. ನಿಜ ಲೀಲಾಮೃತ ಅನ್ನುವಂಥ ವಚನಗಳನ್ನು ಬರೆದಾನ, ಗಾಳಿ ಪೂಜೆಯ ಹಾಡುಗಳನ್ನು ಬರೆದಾನ. ಎಂಥ ನಿಲುವು ಮಡಿವಾಳಪ್ಪ ಏರಿದ್ದು. ಬಹುಶಃ ಅಂಥ ಮಡಿವಾಳ ಶಿವಯೋಗಿಗಳವರ ಆ ಎತ್ತರದ ನಿಲುವನ್ನು ನಾವು ಕಂಡುಕೊಂಡ್ಬಿಟ್ರೆ ಬಹಳ ಅದ್ಭುತವಾದಂಥ ನಿಲುವು. ನೋಡ್ರಿ, ಅಲ್ಲಿ ಯಾಕೆ ಹುಡುಕತಿ, ಇಲ್ಲೇ ಆದ ನೋಡ ಮುಕುತಿ. ನೋಡ್ರಿ, ಶರಣರು ಹೇಳಿದ್ದ ಇಲ್ಲಿದು. ಶರಣರು ಹೇಳ್ತಾರಲ್ಲ, ಅಲ್ಲಿ ಸುತ್ತಿ ಬರಬೇಡ್ರೋ ಮರಾಯ, ತೀರ್ಥಕ್ಷೇತ್ರಕ್ಕೆ ಅಲ್ಲಿ ಹೋಗಬೇಡ್ರಿ, ಇಲ್ಲೇ ಆದಾನಂತ ಏನು ಹೇಳ್ತಾರಲ್ಲ, ಅದನ್ನು ಮಡಿವಾಳಪ್ಪ ಹೇಳ್ತಾನೆ. ನೋಡ್ರಿ, ನಿಮಗೊಂದು ಸ್ಪಷ್ಟ ಮಾತು ಹೇಳ್ತೀನಿ. ಮಹಾತ್ಮರನ್ನವರು, ಸತ್ಯವಂತರನ್ನವರು, ಧರ್ಮವಂತರನ್ನವರು, ನಿಜವಾದ ಮಹಾತ್ಮರು, ಯೋಗಿಗಳು, ತಪಸ್ವಿಗಳವರು ಯಾವುದೇ ಧರ್ಮದಾಗಿರಲಿ, ಅವ್ರ ಕರೆನ ಹೇಳ್ಯಾರ. ಇದನ್ನು ಮಾತ್ರ ನೆನಪಿಟ್ಕೊಡ್ರಿ. ಅವ್ರು ಯಾವುದೇ ಜಗತ್ತಿನ ಯಾವುದೇ ಧರ್ಮದಾಗಿರಲಿ, ಯಾವುದೇ ದೇಶದಾಗಿರಲಿ, ಯಾವುದೇ ಭಾಷೆದಾಗಿರಲಿ, ಅವರು ಎಲ್ಲರ ನಿಲುವು ಕೊನೆಗೆ ಒಂದೇ ಅದಾವ. ಅವರು ಈ ಬಹಿರ್ಮುಖದ ಹಠಾಟೋಪವನ್ನು ಭೇದ ಬಿಟ್ಟಾರ. ಅವರು ಈ ಬಹಿರ್ಮುಖದ ಈ ಹೊರಗಿನ ವೇಷಧಾರಿಗಳನ್ನು ಬೇದಾರವರು, ಈ ಮೂಢನಂಬಿಕೆಯನ್ನು ಬೇದಾರವರು, ಕಂದಾಚಾರಗಳನ್ನು ಬೇದಾರ, ಎಲ್ಲರೂ ತಿರಸ್ಕಾರ ಮಾಡ್ಯಾರವರು. ಆದ್ರೂ ಕೂಡ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಖಂಡಿಸಿ ಸಮಾಜವನ್ನು ಸರಿದಾರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದವರು ಬಸವಾದಿ ಪ್ರಮುಖರು ಅನ್ನುವಂಥದ್ದನ್ನು ನಾವು ಒತ್ತಿ ಹೇಳಬೇಕಾಗತಿ. ಬಸವಾದಿ ಶರಣರು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಅದಕ್ಕೆ ಮಡಿವಾಳಪ್ಪ ತನ್ನ ಪದ್ಯದಲ್ಲಿ ಹೆಜ್ಜೆಗೆ ನೆನೆಸ್ತಾನೆ. ಈ ಹಾದಿ ಬಿಡಿರಿ, ಶಿವಶರಣರ ಹಾದಿಯಲ್ಲಿ ನಡಿರಿ, ಗುರುಲಿಂಗ ಜಂಗಮಕ್ಕೆ ಬಾಗಿ ನಡಿರಿ, ಗುರುಮಹಂತನೊಳಗೆ ಮುಕ್ತಿ ಪಡಿರಿ ಅಂತ ತಿಳ್ಕೊಂಡು ಒತ್ತಿ ಹೇಳ್ತಾನೆ. ನೋಡ್ರಿ, ಒತ್ತಿ ಹೇಳ್ತಾನೆ. ಇಂಥ ಮಡಿವಾಳ ಶಿವಯೋಗಿಗಳವರು ಕಾಯಕವನ್ನು ಮಾಡಿದರು, ದಾಸೋಹವನ್ನು ಮಾಡಿದರು, ನೊಂದವರ ಕಣ್ಣೀರು ಒರೆಸಿದರು. ಧರ್ಮ ಬರೀ ಮೇಲ್ವರ್ಗದವರಿಗೆಲ್ಲ ಬಿದ್ದವರನ್ನು ಎತ್ಕೊಳ್ಳಾಕ ಧರ್ಮ ಐತೆ ಅಂದರು. ಹೀಗಾಗಿ ಮಡಿವಾಳಪ್ಪನವರ ಶಿಷ್ಯರಲ್ಲಿ ಎಲ್ಲ ಜಾತಿಯವರಿದ್ದರು, ಮುಸಲ್ಮಾನರಂಥವ್ರು ಸಹಿತ ಮಡಿವಾಳಪ್ಪನ ಶಿಷ್ಯರಾದರು ಅನ್ನುವಂಥದ್ದು ಹೇಳಿಲ್ಲ ನಿನ್ನೆ. ಚೆನ್ನೂರು ಜಲಾಲ ಸಾಹೇಬರಂಥ ಪುಣ್ಯಾತ್ಮರು ಬಂದು ಜಂಗಮನಾದರ ಮನ ಲಿಂಗ ಮಾಡಿಕೊಂಡಿರಬೇಕು ಅಂತ ತಿಳ್ಕೊಂಡು ಮಡಿವಾಳಪ್ಪನ ಕಂಡು ಹೇಳಿದರೆ, ಮಡಿವಾಳಪ್ಪ ಹೊಳ್ಳಿ ಏನಂದ, ಫಕೀರನಾದರ ಮನ ಧಿಕಾರ ಮಾಡಿಕೊಂಡಿರಬೇಕು, ಅಕಾರ ಉಕಾರ ಮಕಾರ ವಾಕಾರ ಶಿಕಾರ ತಿಳಿದು ತನ್ನ ಅರಿವಿನೊಳಗೆ ಇರಬೇಕು ಅಂತ ತಿಳ್ಕೊಂಡು ಚೆನ್ನೂರು ಜಲಾಲ ಸಾಹೇಬಿಗೆ ಹೇಳಿದ್ರೆ, ಹೊಳ್ಳಿ ಜಲಾಲ ಸಾಹೇಬ್ ಏನಂದ, ಅಲ್ಲ ನೀನೇ ಎಲ್ಲ, ನಿನ್ನನ್ನು ಹೊರತು ಮತ್ಯಾರಲ್ಲ. ನೋಡ್ರಿ, ನೀನೇ ಎಲ್ಲ, ಹಮು ಬಿ ಕೈತೆ ತುಮು ಬಿ ಕೈತೆ, ಮಾಡಬೇಡ್ರಿ ಮ್ಯಾಗಿನ ಶೀಲ, ಗುರು ಮಡಿವಾಳನ ಸೇವಾಕ ಹೋಕರು ಬೋಲೆ ತೊಳಬೇಕ್ರಿ ಒಳಗಿನವೆಲ್ಲ, ತನು ಮನ ದನ ಲೋಭ ಚೋಡ್ಕರ್ ಆಗಬೇಕ್ರಿ ಗುರುವಿನ ಚೇಲ. ನೋಡ್ರಿ ಎಷ್ಟು ಚಂದ ಬರ್ದಾವ. ನೋಡ್ರಿ, ಈ ಪದ್ಯ ಯಾರು ಬರ್ದವ್ರು ಅಂದ್ರೆ ಚೆನ್ನೂರು ಜಲಾಲ್ ಸಾಹೇಬ್ ಬರ್ದಾವ. ನೋಡ್ರಿ, ಕೊನೆಗೆ ಏನಂದ್ರು ಮಡಿವಾಳಪ್ಪನವರು, ಜಲಾಲ್ ಸಾಹೇಬ್
ಅಲ್ಲಮರನ್ನು ಒಂದು ಮಾಡಿದ್ಯಾಮೋ ನೀನು. ಯಪ್ಪ ಒಂದು ಕುರು ಹೇಳಂದ, ದರ್ಗಾದ ಮುಂದೆ ಬಸವ ಪುರಾಣ ಹಚ್ಚೋಗಂದ. ನೋಡ್ರಿ ಅಬ್ಬಬ್ಬ ಎಂದಾರ ಸಾಧ್ಯ? ಮಠದ ಮುಂದೆ ಬಸವ ಪುರಾಣ ಹಚ್ಚಾರ, ಬೀದ್ಯಾಗ ಬಯಲಾಗ ಬಸವ ಪುರಾಣ ಹಚ್ಚಾರ. ಜಗತ್ತಿನ ಇತಿಹಾಸದಾಗ ಎಂದಾರ ದರ್ಗಾದ ಮುಂದೆ ಬಸವ ಪುರಾಣ ಹಚ್ಚಿದ ಉದಾಹರಣೆ ಎಲ್ಲರ ಸಿಗ್ತೈತೆ ಅಂದ್ರೆ ಅದು ಜೇವರ್ಗಿ ತಾಲೂಕಿನ ಚೆನ್ನೂರಿನ ದರ್ಗಾದ ಮುಂದೆ ಸ್ವತಃ ಜಲಾಲ್ ಸಾಹೇಬ 3 ತಿಂಗಳು ಬಸವ ಪುರಾಣ ಹೇಳಿಸ್ತಾನೆ ಅಂದರೆ ದರ್ಗಾದ ಮುಂದೆ. ಈ ನಾಡು ಭಾವೈಕ್ಯತೆಯ ನಾಡು, ಕೂಡಿ ಬದುಕಿದ ನಾಡು. ನೋಡ್ರಿ ಮಂಗಲಕ್ಕೆ ಮಡಿವಾಳಪ್ಪನವ್ರು ಹೊಕ್ಕಾರೆ. ಇದೆಲ್ಲ ಹೈದರಾಬಾದ್ ನಿಜಾಮರು ಅವ್ರ ಮೇಲೆ ಕೇಸ್ ಹಾಕ್ತಾರೆ, ದರ್ಗಾದ ಮುಂದೆ ಬಸವ ಪುರಾಣ ಹಚ್ಚಿ ಅಂತೇಳಿ ಇವನು ಜೈಲಿಗೆ ಹಾಕಕ್ಕೆ ಹೋಗ್ತಾರ. ಅವಾಗ ಇವನು ನೋಡಿ ನಿಜಾಮ ಕೇಳಿ ಏನಂದವ, ನೀನು ಬಸವಣ್ಣ ಅಂದ್ರೆ ಆತ ಶಿವಮತದವ, ಲಿಂಗಾಯತರಾವ್, ನೀ ನೋಡಿದ್ರೆ ಏನು ಮಾಡಿದಿ, ದರ್ಗಾದ ಮುಂದೆ ಬಸವ ಪುರಾಣ ಹಚ್ಚಿ ಮೈಲಿಗೆ ಮಾಡಿ ಅಂದಾಗ, ನಿಜಾಮ ಅಲ್ಲಮರನ್ನ ಒಂದು ಮಾಡಿದವ ಕಲ್ಯಾಣದ ಬಸವಣ್ಣ ಅಂತ ತಿಳ್ಕೊಂಡು ತಿಳುವಳಿಕೆ ಹೇಳಿದಕ್ಕೆ ಮತ್ತೆ ಅವನು ಜೈಲಿನಿಂದ ಬಿಡುಗಡೆ ಮಾಡಿ ಹುಕುಂ ಅಂದ, ಹಚ್ಚೋಗಿ ಬಸವ ಪುರಾಣ ಅಂದ. ಅಂದರೆ ಈ ರೀತಿಯಾದ ಘರ್ಷಣೆಗಳು, ಸಂಘರ್ಷಗಳು, ಸಾಮರಸ್ಯಗಳು ಮಡಿವಾಳಪ್ಪನವರ ಕಾಲದಲ್ಲಿ ನಡೆದವು. ಚೆನ್ನೂರು ಜಲಾಲ್ ಸಾಹೇಬರು, ಕೂಡಲೂರು ಬಸವಲಿಂಗ ಶರಣರು ಬಂದರು ಅವ್ರ ಅಂತ್ಯಕ್ಕೆ. ಮುಂದೆ ಅದು ಬರ್ತದೆ, ಕೂಡಲೂರು ಬಸವಲಿಂಗ ಶರಣರು ತತ್ವಪದಕಾರರು ಬರ್ತಾರೆ. ನೋಡಿ, ಒಬ್ಬರೇ ಇಬ್ಬರೇ ಎಲ್ಲರೂ ಮಡಿವಾಳಪ್ಪನಲ್ಲಿ ಬಂದು ಕೂಡಿದರು, ಸಂಗಮವಾಯಿತು, ಅನುಭವ ಮಂಟಪವಾಯಿತು.